ವಾ ಏನಪ್ಪ ಇದು 26ನೇ ಸ್ಕ್ವಾಡ್ ಅನೌನ್ಸ್ ಮಾಡ್ಬಿಟ್ಟವ್ರೆ BCCI ಅವರು. ಸ್ಕ್ವಾಡ್ ನೋಡಮ್ಮ ಬನ್ನಿ ಹೆಂಗದೆ ಅಂತ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ. ಹೋಗೋಣ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡಿ ನೋಡಿದಿರ್ಬೋದು ಹೆಂಗಿದೆ ಅಂತ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ಗೆ 2 ಮ್ಯಾಚ್ನ ಟೆಸ್ಟ್ ಸೀರೀಸ್ಗೆ ಈ ಸ್ಕ್ವಾಡ್ನ ಡಿಕ್ಲೇರ್ ಮಾಡಿದರೆ ಕೆಲವ್ರದ್ದು ಸಬ್ಜೆಕ್ಟ್ ಟು ಫಿಟ್ನೆಸ್ ಇದೆ, ಹೊಸ ಹೆಸರು ಕೂಡ ಹೊಸ ನೇಮು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದೆ. ಸೊ ಏನೇನು ಎತ್ತ ಹೆಂಗಿದೆ ಅಂತ ಡೀಟೇಲ್ ಆಗಿ ನೋಡಮ್ಮ ಬನ್ನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ. ಓಕೆ, ಇನ್ನೇನಲ್ಲಿ ನಾರ್ಮಲ್ ಆಗಿ ಇರೋವಂಥವ್ರೆಲ್ಲ ಇದ್ದಾರೆ, ಸ್ವಲ್ಪ ಅಬ್ನಾರ್ಮಲಿಟಿ ಇದ್ದವರೆಲ್ಲ ಸ್ವಲ್ಪ ಈಚೆಗಡೆ ಹೋಗಿದ್ದಾರೆ. ಯಾಕಂದರೆ ಸಬ್ಜೆಕ್ಟ್ ಟು ಫಿಟ್ನೆಸ್ ಸ್ವಲ್ಪ ಜನ ಇತ್ತು, ಅನ್ಅವೈಲಬಲ್ ಕೂಡ ಸ್ವಲ್ಪ ಜನ ಆಗಿದ್ರು. ಆ್ಯಂಡ್ ಈ ಸ್ಕ್ವಾಡಲ್ಲಿ ಇಬ್ಬರಿಗೆ ಸಬ್ಜೆಕ್ಟ್ ಟು ಫಿಟ್ನೆಸ್ ಅಂತ ಇನ್ನೂ ಹೇಳಿದ್ದಾರೆ, ಅದು ಕ್ಲಾರಿಟಿ ಕೊಟ್ಟಿಲ್ಲ. ಪಕ್ಕಾ ಶಾರ್ಟ್ ಆಗಿ ಆಡ್ತಾರೆ ಅಂತ. ಸೊ ಹೆಸರು ಇಲ್ಲಿ ಆಲ್ಮೋಸ್ಟ್ ಬಂದಿದೆ ಅಂತ ಅಂದರೆ ಒಂದು ರೇಂಜಿಗೆ 80% ಇದ್ದಾರೆ ಅಂತಲೇ ಅರ್ಥ, ಇನ್ನಿದ್ದಾರೆ ಅಂತಲೇ ಅರ್ಥ. ಇಲ್ಲ ಅಂತಂದರೆ ಸುಮ್ಮನೆ ಹೆಸರನ್ನ ಹಾಕೋದಿಲ್ಲ. 80% ಫಿಟ್ ಇದ್ದಾರೆ, ಇನ್ನು 20% ಹಂಗೆ ಹಿಂಗೆ ಇದೆ. ಸೊ BCCI ಇದಕ್ಕೆ ಕ್ಲಿಯರೆನ್ಸ್ ಕೊಡಬೇಕು. ಜಸ್ಪ್ರೀತ್ ಬುಮ್ರಾಗಾಗಿರಲಿ, ಜೊತೆಗೆ ಸಾಯಿ ಸುದರ್ಶನ್ಗಾಗಿರಲಿ ಆಡಬೇಕಾ ಆಡಬಾರ್ದು ಅನ್ನೋ ವಿಚಾರದ ಮೇಲೆ. ಸೊ ಇದು ಮುಂಚೆನೇ ಅಪ್ಡೇಟ್ ಇತ್ತು, ವಾಷಿಂಗ್ಟನ್ ಸುಂದರ್ ರಿಲೇಟೆಡ್ ಕೂಡ ಅಪ್ಡೇಟ್ ಇತ್ತು. ಆಮೇಲೆ ನಿತೀಶ್ ಕುಮಾರ್ ರೆಡ್ಡಿ, ಸಾಯಿ ಸುದರ್ಶನ್, ಸೊ ರಿಲೇಟೆಡ್ ಎಲ್ಲ ಮುಂಚೆನೇ ಅಪ್ಡೇಟ್ ಇತ್ತು, ಏನೇನು ಕತೆ ಆಗಬಹುದು ಅಂತ. ಸೊ ಸ್ಕ್ವಾಡಲ್ಲಿ ಶುಭ್ಮನ್ ಗಿಲ್ ಆಸ್ ಎ ಕ್ಯಾಪ್ಟನ್ ಆಡ್ತಾರೆ, KL ರಾಹುಲ್ ಆಸ್ ಎ ವೈಸ್ ಕ್ಯಾಪ್ಟನ್ ಆಡ್ತಾರೆ. ಸೊ ಲಾಂಗ್ ಫಾರ್ಮೆಟ್ ಅಂತ ಬಂದಾಗ ಇಬ್ಬರು ಒಂಥರ ಹಚ್ಚೋಡ್ದಂಗೆ ODI ಮತ್ತೆ ಟೆಸ್ಟ್ ಅಂತ ಬಂದಾಗ ಇಬ್ಬರು ಇರಲೇಬೇಕು, ಕ್ಯಾಪ್ಟನ್ ವೈಸ್ ಕ್ಯಾಪ್ಟನು. SSB ಜೈಸ್ವಾಲ್ ಒಬ್ಬಿಯಸ್ಲಿ ಇರಲೇಬೇಕು ಗುರು, ಯಾಕಂದರೆ ಪ್ರೂವ್ ಮಾಡಿದ್ದಾರೆ ಟೆಸ್ಟ್ ಫಾರ್ಮೆಟಲ್ಲಿ, ಟೆಸ್ಟ್ ಸೆಕ್ಯೂಟಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗೆ ಆಡಿದ್ದಾರೆ ಓಪನಿಂಗ್ ಸ್ಪಾಟಲ್ಲಿ. ಆ್ಯಂಡ್ ಓಪನ್ ಮಾಡೇ ಮಾಡ್ತಾರೆ. ರಿಷಬ್ ಪಂತ್ ಇವ್ರು ಬಿಟ್ಟು ಹೋಗೋಕ್ಕಾಗತ್ತಾ ಗುರು ಟೆಸ್ಟ್ ಫಾರ್ಮೆಟಲ್ಲಿ? ನನಗೆ ಸಿಕ್ಕಾಪಟ್ಟೆ ಜನ ಉಗ್ದಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ. ರಿಷಬ್ ಪಂತ್ಗೆ ಒಂದು ವಿಡಿಯೋದಲ್ಲಿ ಆಗಲ್ಲ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡಿಬಿಟ್ಟಿದೆ. ಅಂದರೆ ಯಾರೋ ಒಬ್ಬರು ODI ವರ್ಲ್ಡ್ ಕಪ್ಪಿಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟಿದ್ರು. ಸೊ ಅದನ್ನು ಇವ್ರಂತ ರವಿಶಾಸ್ತ್ರಿ ಅಂತ ಕಾಣಿಸುತ್ತೆ. ರಿಷಬ್ ಪಂತ್ ODI ವರ್ಲ್ಡ್ ಕಪ್ ODIಸ್ಗೆಲ್ಲ ರಿಷಬ್ ಪಂತ್ ಹಂಗೆ ಹಿಂಗೆ ಅಂದ್ಬಿಟ್ಟಿದ್ರು. ಅದಕ್ಕೆ ಸ್ವಲ್ಪ ಜನ ಹೊರ್ಕೋಗ್ಬಿಟ್ಟಿದ್ರು, ಏನು ಗುರು ಹೇಟ್ ಮಾಡ್ತಾರೆ ರಿಷಬ್ ಪಂತ್ ಅಂತ. ನಾನು ಹೇಟ್ ಮಾಡೋ ವಿಚಾರದಲ್ಲಿ ಹೇಟ್ ಮಾಡ್ತೀನಿ, ಎಲ್ಲ ವಿಚಾರದಲ್ಲೂ ಹೇಟ್ ಮಾಡಲ್ಲ. ರಿಷಬ್ ಪಂತ್ ಇನ್ ಟೆಸ್ಟ್ ಫಾರ್ಮೆಟು ಇಸ್ ಬೆಸ್ಟು, ಅವ್ರಿಲ್ದಂಗೆ ಹೋಗೋಕ್ಕಾಗಲ್ಲ, ಹೇಳ್ತೀನಲ್ಲ ನಾನೇ. ಇನ್ T20 ಫಾರ್ಮೆಟು ODI ಫಾರ್ಮೆಟಲ್ಲಿ ಬೇಡ ಅಂತ ಹೇಳ್ತೀನಿ ರಿಷಬ್ ಪಂತು. ಧ್ರುವ್ ಜುರಾಲ್ ಇರಲೇಬೇಕು, ಯಾಕಂದರೆ ರೀಸೆಂಟಾಗಿ ಅವರು ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿ ಪ್ರೂವ್ ಮಾಡಿದ್ದಾರೆ. ಸೆಕೆಂಡರಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಇರ್ತಾರೆ ಟೀಮಲ್ಲಿ. ಆ್ಯಂಡ್ 11 ಕೂಡ ಆಡುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ, ಯಾಕಂದರೆ ಬರೀ ಅವ್ರನ್ನ ವಿಕೆಟ್ ಕೀಪರ್ ಆಗಿ ಮಾತ್ರ ನೋಡೋದಲ್ಲ, ಆಸ್ ಎ ಪ್ಲೇಯರ್ ಆಗಿ ಖಂಡಿತ ಬ್ಯಾಟರ್ ಆಗಿ ಚೆನ್ನಾಗೇ ಆಡ್ತಾರೆ. ರವೀಂದ್ರ ಜಡೇಜಾ ಅವರಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಅವ್ರಿಗೆ ಇಲ್ಲಿ ರೆಸ್ಟ್ ಕೊಡಿದ್ದಾರೆ ಅಂತ ಹೇಳಬೇಕು. ಏನು ಎಲ್ಲದರಲ್ಲೂ ಆಡ್ಬೇಕು, ಅಕ್ಷರ್ ಪಟೇಲ್ T20 ಆಡ್ಬೇಕು, ODI ಆಡ್ಬೇಕು, ಇಲ್ಲೂ ಆಡ್ಬೇಕು, ಅಲ್ಲೂ ಆಡ್ಬೇಕು, ಎಲ್ಲದರಲ್ಲೂ 3 ಫಾರ್ಮೆಟಲ್ಲೂ ಆಡ್ಬೇಕಾ? ಆಡಲಿ ಬಿಡಿ, ಅಲ್ಲಿ 2 ಫಾರ್ಮೆಟ್ ಆಡಲಿ ಸಾಕು, ಅಥವಾ 1 ಫಾರ್ಮೆಟ್ನ ಆಡಲಿ ಅಕ್ಷರ್ ಪಟೇಲ್ ಸಾಕು. ಇವಾಗ 2 ಫಾರ್ಮೆಟ್ ಹೆಂಗಿದ್ರು ಆಡ್ತಿದ್ದಾರೆ. ರವೀಂದ್ರ ಜಡೇಜಾ ಕಮ್ ಬ್ಯಾಕ್ ಮಾಡಿಸ್ಬೇಕು ಅಂದರೆ ಅವ್ರಿಗೆ ಒಬ್ಬಿಯಸ್ಲಿ ಅವಕಾಶ ಕೊಡಬೇಕು. ಆ್ಯಂಡ್ ರಿಪೋರ್ಟ್ಸ್ ಇತ್ತು ರವೀಂದ್ರ ಜಡೇಜಾಗೆ ಅವಕಾಶ ಕೊಡ್ತಾರೆ. ನಾನೇ ಹೇಳಿದ್ದೀನಿ ನಿಮಗೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ, ಜಡೇಜಾ ಕಮ್ ಬ್ಯಾಕ್ ಮಾಡ್ತಾರೆ ಶ್ರೀಲಂಕಾ ಸೀರೀಸಲ್ಲಿ ಅಂತ. ಸೊ ಇಲ್ಲಿ ಕಮ್ ಬ್ಯಾಕ್ ಮಾಡ್ತು ಅಂದರೆ ಜಡೇಜಾ, ಇಲ್ಲೇನೋ ಸಖತ್ತಾಗಿ ಪ್ರೂವ್ ಮಾಡ್ತು ಅಂದರೆ ಈ ಸೀರೀಸಲ್ಲಿ ಖಂಡಿತ ಅವ್ರನ್ನ ವೆಸ್ಟ್ ಇಂಡೀಸ್ ಸೀರೀಸ್ಗೆ ಹಾಕೊಂತಾರೆ, ODI ಸೀರೀಸ್ಗೆ. ಸೊ ಅಲ್ಲೂ ಕೂಡ ಕಂಬ್ಯಾಕ್ ಅಂದರೆ ಇಲ್ಲಿ ಹಾಕೊಂಡಿದೆ ಅಂದರೆ ಒಬ್ಬಿಯಸ್ಲಿ ಅಲ್ಲೂ ಕೂಡ ಹಾಕೊಬೋದು. ಯಾಕಂದರೆ ಅಕ್ಷರ್ ಪಟೇಲ್ ಅಲ್ಲಿ ಇರೋದಿಲ್ಲ, T20 ಆಡೋದಕ್ಕೆ ಹೋಗ್ತಾರೆ ಏಷ್ಯನ್ ಗೇಮ್ಸಿಗೆ ಅಂತ. ಸೊ ಇಲ್ಲಿ ಬಂದಿದ್ದಾರೆ ಅಂತಂದರೆ ಅಲ್ಲೂ ಬಂದಂಗೆ ODIಸ್ಗೂ ಕೂಡ ಕಂಬ್ಯಾಕ್ ಒಂದು ರೇಂಜಿಗೆ ಮಾಡ್ದಂಗೆ ಲೆಕ್ಕ ಅಂತ ಅನ್ಕೊಳ್ಳಿ. ಬಟ್ ಅಫಿಷಿಯಲಿ ಆ ಸ್ಕ್ವಾಡ್ ಅನೌನ್ಸ್ ಆದಾಗ ಅದ್ರ ಬಗ್ಗೆ ಮಾತಾಡುವ. ಸೊ ಒಳ್ಳೆ ವಿಚಾರ ಅದು ಜಡೇಜಾ ವಾಪಸ್ ಬಂದಿರೋದು. ಆ್ಯಂಡ್ ಕುಲ್ದೀಪ್ ಅಣ್ಣಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಲ್ಲ ಇವ್ರು 11 ಇರಿಸೋದು ಓಕೆ, ಅಲ್ಲ ಸಾರಿ ಸ್ಕ್ವಾಡಲ್ಲಿ ಇರಿಸೋದು ಓಕೆ, 11 ಇರಿಸ್ಬೇಕು ಇವ್ರನ್ನ. ಸುಮ್ಮನೆ ODIಸಲ್ಲಿ ಮಾಡಿದ್ರಲ್ಲ, ಎಕ್ಸ್ಪೀರಿಯನ್ಸ್ಡ್ ಗುರು, ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಕುಲ್ದೀಪ್ ಯಾದವ್, ಅವ್ರನ್ನ ಒಂಥರ ಬೆಂಚಲ್ಲಿ ಕಾವು ಕೊಡ್ತು ಅಂತಂದರೆ ಅದಕ್ಕೆ ಒಬ್ಬಿಯಸ್ಲಿ ವಾಷಿಂಗ್ಟನ್ ಸುಂದರ್ ಇಲ್ಲ, ಅದರಿಂದ ಖಂಡಿತ ಅವಕಾಶ ಕೊಟ್ಟೇ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು 11ಅಲ್ಲಿ. ಆಮೇಲೆ ಸುತಾರ್ ಅವ್ರನ್ನ ಹಾಕೊಂಡಿದ್ರೆ, ಕುಲ್ದೀಪ್ ಯಾದವ್ ಜೊತೆಗೆ ಸುತಾರ್ ಇಬ್ಬರು ಕೂಡ ಸ್ಪಿನ್ನ ಹ್ಯಾಂಡಲ್ ಮಾಡ್ತು ಅಂದರೆ ಚೆನ್ನಾಗಿರುತ್ತೆ. ಸುತಾರ್ ಗೊತ್ತಲ್ಲಪ್ಪ, ಅಫ್ಘಾನಿಸ್ತಾನ್ ಸೀರೀಸಲ್ಲಿ 5 4 ಎಲ್ಲ ತೆಗೆದಂಥವ್ರು. ಸೊ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ರೀಸೆಂಟಾಗಿ, ಅದರಿಂದ ಅವ್ರಿಗೆ ಅವಕಾಶ ಅಂತೂ 11ಅಲ್ಲಿ ಕೊಟ್ಟೇ ಕೊಡ್ತಾರೆ. ಜಸ್ಪ್ರೀತ್ ಬುಮ್ರಾ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ದಾರೆ, ಸಾಯಿ ಸುದರ್ಶನ್ ಕೂಡ ಸಬ್ಜೆಕ್ಟ್ ಟು ಫಿಟ್ನೆಸ್ ಇದ್ದಾರೆ. ಸೊ ಅದೇ ಹೇಳಿದ್ನಲ್ಲ, BCCI ಅಪ್ರೂವ್ ಮಾಡಬೇಕು, ಅಪ್ರೂವ್ ಮಾಡ್ತು ಅಂದರೆ ಶಾರ್ಟ್ ಆಗಿ ಆಡ್ತಾರೆ. ಆ್ಯಂಡ್ ಇಬ್ಬರು ಕೂಡ ಸೈಕ್ ಪ್ಲೇಯರ್ಸ್, ಸಾಯಿ ಸುದರ್ಶನ್ ಆಗಿರಲಿ, ಜಸ್ಪ್ರೀತ್ ಬುಮ್ರಾ ಆಗಿರಲಿ. ಮೊಹಮ್ಮದ್ ಸಿರಾಜ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಸಿರಾಜ್ ಅಣ್ಣನ ಹೆಸರು ಸ್ಕ್ವಾಡಲ್ಲಿ ಹಾಕಿದ್ರೆ, ಆಮೇಲೆ ಮತ್ತೆ ಕಿತ್ತಾಕ್ಬಿಟ್ಟಿರ, ಆಮೇಲೆ ODI ಸೀರೀಸ್ಗೆಲ್ಲ ಮಾಡಿದ್ರಲ್ಲ ಹಂಗೆ ಆ ಥರ ಕಿತ್ತಾಕ್ಬಿಟ್ಟಿರ, ಆಮೇಲೆ ಸುಮ್ಮನೆ ಆಸೆ ಹುಟ್ಟಿಸೋದು, ಆಮೇಲೆ ವಾಪಸ್ ಕಿತ್ತಾಕೋದು, ಆ ಥರ ಎಲ್ಲ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ರೊಚ್ಕೆದ್ಬಿಡ್ತಾರೆ ಆಮೇಲೆ ಸಿರಾಜ್ ಬೈನ ಫ್ಯಾನ್ಸ್ಗಳು. ಸೊ ಸಿರಾಜ್ ಕಮ್ ಬ್ಯಾಕ್ ಮಾಡಲಿ. ಆ್ಯಂಡ್ ಈ ಸೀರೀಸ್ ಏನಿದೆ ಇದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಸೀರೀಸ್ ಆಗುತ್ತೆ, ಯಾಕಂದರೆ ODIಗೆ ಕಮ್ ಬ್ಯಾಕ್ ಮಾಡಬೇಕು ಅಂದರೆ ಸಿರಾಜ್ ಅಣ್ಣನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು, ಜೊತೆಗೆ ಇವರು ಕೂಡ ಇಲ್ಲಿ ಪ್ರೂವ್ ಮಾಡ್ಕೊಬೇಕು, ರವೀಂದ್ರ ಜಡೇಜಾನು ಕೂಡ. ಸೊ ನೋಡೋಣ ಹೆಂಗೆ ಪ್ರೂವ್ ಮಾಡ್ತಾರೆ ಅಂತ. ಪ್ರಸಿದ್ಧ ಕೃಷ್ಣ ಇದು ನಾರ್ಮಸ್ ಆಗಿ ಹೋಗ್ಬಿಟ್ಟಿದೆ ODI ಫಾರ್ಮೆಟಲ್ಲಿ, ಜೊತೆಗೆ ಈ ಫಾರ್ಮೆಟಲ್ಲಿ ಗುರ್ನೂರ್ ಬ್ರಾರ್ಗೆ ಅವಕಾಶ ಕೊಡಿದ್ರೆ ಟೆಸ್ಟಲ್ಲಿ. ಸೊ ಇದೊಂದು ಒಳ್ಳೆ ವಿಚಾರ, ಯಾಕಂದರೆ ಲಾಂಗ್ ಫಾರ್ಮೆಟ್ನ ಫೋಕಸ್ ಆಗಿ ಇಟ್ಕೊಂಡಿದ್ರೆ ಗುರ್ನೂರ್ ಬ್ರಾರ್ಗೆ ODIs ಆ್ಯಂಡ್ ಟೆಸ್ಟ್ನ. ಪ್ರಸಿದ್ಧ ಕೃಷ್ಣ ಆಗೋ ಅಷ್ಟೇ ಲಾಂಗ್ ಫಾರ್ಮೆಟ್ನ ಫೋಕಸ್ ಆಗಿ ಇಟ್ಕೊಂಡಿದ್ರೆ. ದೇವದತ್ ಪಡಿಕಲ್ನ ಹಾಕೊಂಡಿದ್ರೆ. ಸೊ DDPಗೆ ಈ ಸೀರೀಸಲ್ಲಿ ನಾವು ಅವಕಾಶನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಸೀರೀಸಲ್ಲಿ ಅಟ್ಲೀಸ್ಟ್ ಆಡಿಸಿ ಏನಾದರೂ ಕೆಲವೊಂದು ಸ್ವಲ್ಪ ನನ್ನ ಪ್ರಕಾರ ಆಡಬೇಕು ಈ ಸೀರೀಸ್, ಅವಕಾಶ ಕೊಡಬೇಕಂದ್ರೆ ಲಾಸ್ಟ್ ಸೀರೀಸ್ ಏನು ಸಿಕ್ಕಿರಲಿಲ್ಲ ಅವ್ರಿಗೆ ಅವಕಾಶ. ಸೊ ಅದರಿಂದ ಈ ಸೀರೀಸ್ ಸಿಗಬೇಕು ಅಂತ ನಾನು ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಆ್ಯಂಡ್ ಹೊಸ ಹೆಸರೇನು ಅಂತಂದರೆ ಅದು ಜೈನ್ ಅವ್ರದ್ದು, ಸರಾಂಚ್ ಜೈನು, ಮಧ್ಯಪ್ರದೇಶನ ಪ್ಲೇಯರು. ಇವರು ರೈಟ್ ಆರ್ಮ್ ಆಫ್ ಬ್ರೇಕ್ ಬೌಲರ್,
ಕಮ್ ಆಲ್ ರೌಂಡರ್ ಲೆಫ್ಟ್ ಹ್ಯಾಂಡ್ ಬ್ಯಾಟರು. ಸೊ ಬ್ಯಾಟಿಂಗಲ್ಲಿ ಅಷ್ಟೇನಿಲ್ಲ, ಓಕೆ ಬೌಲಿಂಗಲ್ಲಿ ಸ್ವಲ್ಪ ಪ್ರೂವ್ ಮಾಡಿದ್ದಾರೆ ಡೊಮ್ಯಾಸ್ಟಿಕ್ ಸರ್ಕ್ಯೂಟಲ್ಲಿ. ಬಟ್ ಅಕ್ಯೂಬ್ ನಬಿ ಅವರ ಹೆಸರನ್ನ ನಾವಿಲ್ಲಿ ಮಿಸ್ ಮಾಡ್ಕೊತಾ ಇದೀವಿ. ಹೌದು, ಅವರು ಪೇಸರು, ಇವರು ಸ್ಪಿನ್ನರ್. ವಾಷಿಂಗ್ಟನ್ ಸುಂದರ್ನ ಆಬ್ಸೆನ್ಸಲ್ಲಿ ಇವ್ರನ್ನ ಹಾಕೊಂಡಿದ್ದಾರೆ, ಈ ಆಲ್ರೌಂಡರ್ ಸಾಂಶ್ ಅವರು ಇರಲಿ ಅಂತ ಹಾಕೊಂಡಿದ್ದಾರೆ. ಬಟ್ ಅದೇ ಒಬ್ಬರು ಪೇಸರ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ಹೆಸರು ಅಂದರೆ ಅಕ್ಯೂಬ್ ನಬಿ. ಯಾಕಂದರೆ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದ್ದಾರೆ ರೀಸೆಂಟಾಗಿ. ರಣಜಿ ಟ್ರೋಫಿಲಿ ಹೈಯೆಸ್ಟ್ ನಂಬರ್ ಆಫ್ ವಿಕೆಟ್ ಟೇಕರ್ ಕೂಡ ಆಗಿದ್ರು. ಸೊ ಅವ್ರ ಹೆಸರು ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಈ ಸ್ಕ್ವಾಡಲ್ಲಿ. ಸೊ ಯಾರಿಗೂ ಸಾರಾಂಶ್ ಜೈನ್ ಅಂತ ಕೇಳ್ತಾರೆ ಇವಾಗ. ಏನೋ ಅಷ್ಟು ಪ್ರೂವ್ ಮಾಡಿದರೆ, ಏನು ಅಷ್ಟು ಕಿತ್ತು ಗುಡಿ ಹಾಕ್ಬಿಟ್ಟಿದ್ರು ಅಲ್ಲಿ. ಡೊಮೆಸ್ಟಿಕಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ ಸಾರಾಂಶ್ ಜೈನ್ ಅವರು. ಸೊ ನೋಡೋಣ ಅದು ಹಿಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅವಕಾಶ ಸಿಗೋದು ಏನಿದೆ ಸಾರಾಂಶ್ ಜೈನ್ ಅವ್ರಿಗೆ ಕಷ್ಟಕರವಾಗಿಯೇ ಕಾಣಿಸ್ತಾ ಇದೆ. ಯಾಕಂತಂದರೆ ಇಲ್ಲಿ ಇದ್ದಾರೆ ಸ್ಪಿನ್ನರ್ಸ್, ಕುಲ್ದೀಪ್ ಯಾದವ್ ಆಗಿರಲಿ, ಸುತಾರ್ ಆಗಿರಲಿ ಪ್ರೂವ್ ಮಾಡಿರುವಂಥವ್ರು ಇದ್ದಾರೆ. ಸೊ ಅವ್ರಿಗೆ ಅವಕಾಶ ಕೊಡ್ತಾರೆ ಆ್ಯಂಡ್ ಇವರು ಬ್ಯಾಕಪ್ ಆಗಿರ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಸೀನ್ನ ನೋಡ್ತು ಅಂತಂದರೆ. ಈ ಟೀಮಲ್ಲಿ ವಾಶಿ ಇತ್ತು ಅಂದರೆ, ನಿತೀಶ್ ಕುಮಾರ್ ರೆಡ್ಡಿ ಇದ್ದಿತ್ತು ಅಂತಂದಿದ್ರೆ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಸಖತ್ತಾಗಿರೋದು. ಯಾಕಂದರೆ ಲೋ ಡೌನ್ ದ ಆರ್ಡರ್ ಬ್ಯಾಟಿಂಗ್ ಡೆಪ್ತ್ ಅಂತ ಬಂದಾಗ ಜಡೇಜಾ ಆದಮೇಲೆ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಸೊ ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಅವರು ಪ್ರಾಬ್ಲಮ್ಸ್ ಇದೆ, ಪರ್ಸನಲ್ ಪ್ರಾಬ್ಲಮ್ಸು ಆ್ಯಂಡ್ ಇಂಜುರೀಸು ಅದು ಇದೆಲ್ಲ ಆಗಿರೋದ್ರಿಂದ ಅವ್ರು ಆಡೋದಕ್ಕೆ ಆಗ್ತಿಲ್ಲ. ಆ್ಯಂಡ್ ಅಕ್ಷರ್ ಪಟೇಲ್ನ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಕಳ್ಕೊಬೋದು. ಅದು ಬಿಡ್ತು ಅಂತಂದರೆ ಬ್ಯಾಟಿಂಗ್ ಆಗಿರಲಿ, ಟಾಪ್ ಆರ್ಡ್ರು, ಮಿಡ್ಲ್ ಆರ್ಡರ್ ಆಗಿರಲಿ, ಜೊತೆಗೆ ಬೌಲಿಂಗ್ ಆಗಿರಲಿ ಚೆನ್ನಾಗೇ ಇದೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.